ನಂಗೆ ಇಂಗ್ಲೀಷ್ ಬರಲ್ಲ, ನಾನು PR ಇಟ್ಕೊಂಡು ಅಥವಾ ಬ್ರೋಕರ್ ಇಟ್ಕೊಂಡು ನಾನು ಇದು ಮಾಡ್ತೀನಿ, ಕಮ್ಯುನಿಕೇಟ್ ಮಾಡ್ತೀನಿ ಅಂತ. ಬಟ್ ನೀವು ನೋಡೋಕೆ ಹಂಗೆ ಕಾಣಲ್ಲ ಸರ್, ಯು ಲುಕ್ ಲೈಕ್ ಅ ಫಾರಿನರ್. ಇಲ್ಲ, ನಾನು ನಾಗಮಂಗಲ ಗೌಡ್ರು, ಮಂಡ್ಯ ಗೌಡ್ರು. ನಾವು ಒಂದೇ ಒಂದು ಮರಿ ಮಿಕ್ಕಿರುತ್ತೆ, ಅದು ಹೆಣ್ಣಂತ ಮಿಕ್ಕಿರುತ್ತೆ, ಲಾಸ್ಟ್ ಮರಿ ಅಂತ ಮಿಕ್ಕಿರುತ್ತೆ. ಆ ಲಾಸ್ಟ್ ಮರಿ ಆ ಹೆಣ್ಣಿಂದನೇ ಇವತ್ತು ನಾನು ಈ ಸ್ಟೇಜಲ್ಲಿ ಇರೋದು. ಕ್ಯಾಡಬಾಮ್ಸ್ ಹೈಡರ್ ಅಂತ ಕೊಕೇಶನ್ ಶೆಪರ್ಡು, ಅದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಡಾಗು. ಅಂದರೆ ಒಂದೊಂದು ಲೆಗ್ ಬಂದು 2 ಲೀಟ್ರ್ ಪೆಪ್ಸಿ ಬಾಟ್ಲಷ್ಟು ದಪ್ಪ ಇತ್ತು. ಅಂದರೆ ಒಂದು ಸಿಂಹ ಅಷ್ಟು ಸೈಜು. ನೀವು ಹಿಂದೆ ಕುತ್ಕೊಂಡ್ರೆ ನೀವು ಕಾಣಿಸಲ್ಲ, ನಾನೇ ಅದ್ರ ಮುಂದೆ ಅರ್ಧ ಕಾಣಿಸ್ತೀನಿ. ಡಾಗ್ ಶೋಲ್ಲಿ 3000 ಪ್ರೈಸ್ ವಿನ್ ಮಾಡಿದ್ದೀನಿ, 300 ನಾಯಿ ಚಾಂಪಿಯನ್ ಮಾಡಿದ್ದೀನಿ. ಅಂದರೆ ಒಬ್ಬರು ಓನ್ ಬ್ರೀಡ್ದು 3 ನಾಯಿ ಚಾಂಪಿಯನ್ ಮಾಡಿದ್ರೆ ಅವರು ಡಾಗ್ ಶೋಲಿ ಜಡ್ಜ್ ಆಗೋಕ್ಕೆ ಅರ್ಹತೆ ಇರುತ್ತೆ. ರೀಸೇಲ್ ಅಂದರೆ ಬೇರೆ ಕಡೆಯಿಂದ ತಂದು ಮಾರೋದು, ಅದನ್ನು 1 to 3 ಮಾರ್ತಾಯಿದ್ದೆ. ಅಂದರೆ ಅದು ಫೇಸ್ ವ್ಯಾಲ್ಯೂಗೂ ಏನೋ ಗೊತ್ತಿಲ್ಲ. 10,000ಕ್ಕೆ ತೊಗೊಂಡ್ರೆ 30,000ಕ್ಕೆ ಮಾರ್ತಿದ್ದೆ, 30,000ಕ್ಕೆ ತೊಗೊಂಡ್ರೆ 1,00,000ಕ್ಕೆ ಮಾರ್ತಿದ್ದೆ. ಆ ಥರ ಸ್ಟಾರ್ಟ್ ಆಗೋಯಿತು. ಅಂದರೆ ರೀಸೇಲಲ್ಲೇ ದಿನಕ್ಕೆ 10,000 ದುಡಿತಾ ಇದ್ದೆ. ಡಾಗ್ ಲವರ್ಸ್ ಅಂತ ಸುಮ್ಮನೆ ಸೋಷಿಯಲ್ ಮೀಡಿಯಲ್ಲಿ ಬಡ್ಕೊಳ್ತಾರೆ. ಅವ್ರಿಗೆ ಹೇಳ್ತೀನಿ, ಇದು ಅವ್ರ ಮನೆಯಲ್ಲಿ ಅವ್ರು ಒಂದು ಬೀದಿ ನಾಯಿನೂ ಸಾಕಿರಲ್ಲ, ಒಂದು ಬೀದಿ ನಾಯಿಗೂ ಊಟ ಹಾಕೋದಿಲ್ಲ. ನಾನು ಕರೋನಾ ಟೈಮಲ್ಲಿಂದ ಹಿಡಿದು ಇವಾಗವರೆಗೂ 5,000 ಡಾಗ್ಗಳಿಗೆ ನನ್ನ ಓನ್ ಅಮೌಂಟಲ್ಲಿ, ನಾನು ಯಾರ ಹತ್ರನೂ ಕಲೆಕ್ಟ್ ಮಾಡಿ ಫುಡ್ ಹಾಕಿಲ್ಲ. ಆಮೇಲೆ ಬರೀ ನಾನ್ ವೆಜ್ ಊಟನೇ ನಾಯಿಗೆ ಹಾಕೋದು. ಮನುಷ್ಯನ ಬೆಲೆ ಜಾಸ್ತಿನಾ ನಾಯಿಗೆ ಬೆಲೆ ಜಾಸ್ತಿನಾ?